ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿರ್ತೀನಿ. ಮತ್ತು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ನೇಹಿತರ ದಿನಾಚರಣೆ ಶುಭಾಶಯಗಳು. ಏನಂದರೆ, ಹಾಗೆ ನಾನು ಈ ರಸ್ತೆಯಲ್ಲಿ ಹೋಗ್ತಿದ್ದೆ, ಪಕ್ಕದಲ್ಲಿ ನೋಡಿದೆ ನೇರಳೆ ಹಣ್ಣಿನ ಮರ ಇದೆ ಅಂತ ಅಂದ್ಕೊಂಡೆ. ನೇರಳೆ ಹಣ್ಣಿನ ಮರನೇ, ಆದರೆ ಅದು ನೀರಿಲ್ಲ ಅಂದರೆ ಹೇಗಿರುತ್ತೆ ಗೊತ್ತಾ? ಇಲ್ಲಿ ನೋಡಿ ತೋರಿಸ್ತೇನೆ. ನೀರು ಕಮ್ಮಿ ಐತಿ ಅಂದರೆ, ಮಳೆಗಾಲದಲ್ಲಿ ಈ ಥರ ಬಿಟ್ಟಿದೆ ಅಂದರೆ ಇದಕ್ಕೆ ರೋಗ ಬಂದಿದೆ ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ. ಹಣ್ಣು ಕೂಡ ಚೆನ್ನಾಗಿಲ್ಲ, ಎಷ್ಟು ಚಿಕ್ಕದಾಗಿದೆ, ಒಂಥರ ಗೋಧಿ ಇದ್ದಂಗಿದೆ. ನೇರಳೆ ಹಣ್ಣು ಡಿಫ್ರೆಂಟ್ ಟೈಪ್ಸ್ ಆಫ್ ನೇರಳೆ ಹಣ್ಣು ಇರ್ತವೆ, ಅಂದರೆ ಇವು ಒಂಥರ ಇದ್ದಾವೆ. ಮತ್ತೇನು ಸಮಾಚಾರ ಗೈಸ್? ಮತ್ತೆ ವ್ಲಾಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನೋ ಪ್ಲಾನ್ ಇದೆ. ಆದರೆ ಏನಂದರೆ, ಇಂಟ್ರೋವರ್ಟ್ ಟು ಎಕ್ಸ್ಟ್ರೋವರ್ಟ್ ಆ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. 2 minutes later. ತುಂಬ ಕನ್ಫ್ಯೂಷನ್ಸ್ ಇದೆ, ಏನು ಮಾಡೋದು ಅಂತಂದು. ಏನೋ ಒಂದು ಮಾಡೋಣ. ಅಂದರೆ ಒಂದೊಳ್ಳೆ ಕಂಬ್ಯಾಕ್ ಇರಲಿ ಅಂತ ನಾನೇ ಕಾಯ್ತಿದ್ದೆ. ಮತ್ತು ತುಂಬ ಜನ ಎಲ್ಲ ಕಮೆಂಟ್ ಆಗ್ತಿದ್ರು, ಮೆಸೇಜ್ ಆಗ್ತಿದ್ರು ಪರ್ಸ್ನಲಿ. ಬ್ರೋ ಯಾಕೆ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತಿಲ್ಲ, ಬ್ರೋ ಯಾಕೆ ಮಾಡ್ತಿಲ್ಲ ವಿಡಿಯೋಸ್ ಅಂತ. ಆ ಥರ ಎಲ್ಲ ನಾನು ಕೇಳೋಕ್ಕೆ ಹೋದಿಲ್ಲ, ಯಾರೂ ಕಮೆಂಟ್ ಹಾಕಿಲ್ಲ. ನಾನೇ ಏನಾದರೂ ಒಂದು ಕಂಟೆಂಟ್ ಹುಡ್ಕೊಂಡು ಮಾಡಬೇಕು ವಿಡಿಯೋನ. ಮತ್ತೆ ಗೈಸ್, ಏನು ಮಾಡ್ಬೇಕಂತ ಗೊತ್ತಿಲ್ಲ, ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಒಟ್ಟಿಗೆ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನೋ ಒಂದು ಮಾಡೋದು. ಸೌಂಡ್ ಕ್ಲಾರಿಟಿ ಹೇಗಿದೆ ಅಂತ ಗೊತ್ತಿಲ್ಲ, ಒಟ್ಟಿಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡಬೇಕಷ್ಟೆ. ಗೈಸ್, ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿರ್ತದೆ. ಫ್ರೆಂಡ್ಶಿಪ್ ಹಾಳಾಗೋದು ಹೇಗೆ ಅಂದರೆ, ಮನಿ ಮಧ್ಯ ಬಂದುಬಿಡ್ತೈತೆ, ದುಡ್ಡು ಅನ್ನೋದು ಮಧ್ಯ ಬಂದುಬಿಡ್ತೈತೆ. ಇಸ್ಕೊಳ್ತಾರೆ, ಕೊಡಲ್ಲ, ಅದೆಲ್ಲ ಗೊತ್ತಿರೋದೆ. ಸೊ ಫ್ರೆಂಡ್ಶಿಪ್ ಅಂತ ಒಂದು ಟ್ರೂ ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಅಂತಂದರೆ ಎಲ್ಲ ಕೆಲಸಗಳನ್ನು ಕರೆಕ್ಟಾಗಿ ಮಾಡ್ತಿರ್ಬೇಕು. ಅಂದರೆ ಅವ್ರ ಹತ್ರ ಏನಾದರೂ ಹೆಲ್ಪ್ ತೊಗೊಂಡಿದ್ರೆ ಅದನ್ನ ರಿಟರ್ನ್ ಮಾಡಬೇಕು. ಮತ್ತು ಅವರಿಂದ ಜಾಸ್ತಿ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಏನೇ ಮಾಡ್ತಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ಬೇಕು. ಮೇಯ್ನ್ ಫ್ರೆಂಡ್ಶಿಪ್ ಚೆನ್ನಾಗಿರಬೇಕು ಅಂತಂದರೆ ಡಿಸಿಪ್ಲಿನ್ ಆಗಿರಬೇಕು. ಆ ಡಿಸಿಪ್ಲಿನ್ ಅನ್ನೋದಿತ್ತು ಅಂದರೆ ಎಲ್ಲ ಫ್ರೆಂಡ್ಶಿಪ್ ಕೂಡ ಚೆನ್ನಾಗಿರ್ತದೆ. ಬೇರೆ ಕೆಲಸಗಳು ಯೂಸ್ ಮಾಡ್ಕೊಳೋದು, ಪ್ರೀತಿ, ಮತ್ತೊಂದು ಮಗದೊಂದು, ಏನೇನಕ್ಕೂ ಯೂಸ್ ಮಾಡ್ಕೊಂಡ್ರೆ ಫ್ರೆಂಡ್ಶಿಪ್ ಭಾಳ ದಿವಸ ಉಳಿಯಲ್ಲ. ಮತ್ತು ಯಾರ್ಯಾರ ಮೇಲೂ ಫ್ರೆಂಡ್ ಅನ್ನೋ ಭಾವನೆಗಳು ಕೂಡ ಬರೋದಿಲ್ಲ. ಯಾರ ಮೇಲೆ ಬರ್ತದೋ ಅವ್ರನ್ನ ಉಳಿಸ್ಕೊಳ್ಳಿ. ಅನಾವಶ್ಯಕವಾಗಿ ಸಹಾಯ ತಗೊಂಡು ಅವ್ರನ್ನ ಅವಮಾನ ಮಾಡೋದಾಗಲಿ, ಇನ್ಸಲ್ಟ್ ಮಾಡೋದಾಗಲಿ ಮಾಡಬೇಡಿ. ನಿಮ್ಗೆ ಎಲ್ಲ ವಿಷಯಗಳನ್ನು ತೊರೆತು ನಿಮ್ಗೆ ಯಾವುದೇ ಟ್ರಸ್ಟ್ ಇಲ್ಲ ಅಂದರೆ ಕೊನೆಗೊಂದು ವಿಷಯ ಉಳಿಯೋದೊಂದೇ, ಅದು ಫ್ರೆಂಡ್ಶಿಪ್ಪು ಸುಮ್ಮನೆ ಯಾರ ಮೇಲೂ ಬಂದುಬಿಡೋದಿಲ್ಲ. ಆ ಜಾಗ ಕೊಟ್ಟಿರ್ತೀವಿ ಅಂದರೆ ಅವ್ರು ಅದನ್ನ ಉಳಿಸ್ಕೋಬೇಕು. ಅನಾವಶ್ಯಕವಾಗಿ ನಾವು ಸುಮ್ಮನೆ ಯಾರು ಫ್ರೆಂಡ್ಶಿಪ್ ಮಾಡ್ಕೊಡೋದಿಲ್ಲ, ತಮಾಷೆಗಾಗಿ ಏನು ಮಾಡೋದಿಲ್ಲ. ಫ್ರೆಂಡ್ಶಿಪ್ ಮಾಡ್ತೀನಿ ಅಂದರೆ ಅವ್ರನ್ನ ಯಾವತ್ತೂ ಮರೆಯೋದಿಲ್ಲ. ಮತ್ತು ಏನಾದರೂ ಒಂದು ಸಣ್ಣ ಲೋಪದೋಷ ಬಂತು ಅಂದರೆ, ಏನಾದರೂ ಒಂದು ಸಣ್ಣ ಮಾತಿನಲ್ಲಿ ಏನಾದರೂ ವ್ಯತ್ಯಾಸಗಳಾಯಿತು ಅಂದರೆ ನಾನು ಯಾವತ್ತೂ ಅವ್ರನ್ನ ಇಟ್ಕೊಳ್ಳೋದಿಲ್ಲ. ನಂತರ ಒಬ್ಬನೇ ಆರಾಮಾಗಿ ಇದ್ಬಿಡ್ತೀನಿ ಹೊರತು ಅವ್ರನ್ನ ಯಾವತ್ತೂ ನಾನು ಉಳಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಹೋಗ್ಬೋದು ಆರಾಮಾಗಿ, ತೊಂದರೆ ಇಲ್ಲ ನನಗೇನು. ಹಣದಿಂದ ಎಲ್ಲವನ್ನು ಕೊಂಡುಕೊಳ್ಳಲಾರೆ, ಒಳ್ಳೆ ಹೃದಯದಿಂದ ಸ್ನೇಹಿತನನ್ನು ಗೆಲ್ಲಬಹುದು. ಮತ್ತು ಗಾಯ್ಸ್, ಅಂದ್ಕೊಳ್ತೀನಿ ಇದು ಫ್ಲಾಪ್ ಲಾಗ್ ಆಗುತ್ತೆ ಅಂತಂದು. ಏನೋ ಒಂದಾಗಲಿ ಅಷ್ಟೇ, ಮತ್ತೇನಿಲ್ಲ. ನಾಳೆ ಇನ್ನೊಂದು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ನೋಡಿದ್ರೆ ಎಲ್ಲರೂ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಲೈಕ್ ಮಾಡ್ದಲೇ ಇರಿ. ಒಟ್ಟು ವಿಡಿಯೋ ನೋಡಿರ್ತೀರಲ್ಲ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಓಕೆ, ಬಾಯ್.